ಪ್ರಧಾನಿ ನರೇಂದ್ರ ಮೋದಿ ತಮ್ಮ 11 ವರ್ಷಗಳ ಆಡಳಿತಾವಧಿಯನ್ನು ಪೂರ್ಣಗೊಳಿಸಿದ್ದು, ಈ ಸಂದರ್ಭದಲ್ಲಿ ಕಳಂಕ ಹಾಗೂ ಭ್ರಷ್ಟಾಚಾರ ರಹಿತ ಅತ್ಯುತ್ತಮ ಆಡಳಿತವನ್ನು ನೀಡಿದ್ದಾರೆ ಎಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಘೋಷವಾಕ್ಯದೊಂದಿಗೆ ದೇಶವನ್ನು ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವಲ್ಲಿ ನಿರತರಾಗಿದ್ದಾರೆ. ಪ್ರಧಾನಿ ಅವರ ಜನಪರ ಕಾರ್ಯಕ್ರಮಗಳಿಂದಾಗಿ ಬಡತನ ಪ್ರಮಾಣ ಇಳಿಮುಖವಾಗಿದೆ ಎಂದು ಹೇಳಿದರು. ಪ್ರಧಾನಿ ಅವರ ಸಾಧನೆಗಳನ್ನು ಒಪ್ಪುವ ಔದಾರ್ಯ ತೋರದ ವಿರೋಧ ಪಕ್ಷಗಳ ನಾಯಕರು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಆದರೆ ಜನರು ಪ್ರಧಾನಿ ಅವರ ಆಡಳಿತವನ್ನು ಪ್ರಶಂಸಿಸಿದ್ದಾರೆ ಎಂದು ತಿಳಿಸಿದರು. ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತದಲ್ಲಿ 11 ಮಂದಿ ಮುಗ್ಧರ ಸಾವಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಬೇಕಿತ್ತು. ಬದಲಿಗೆ ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನವಾಗಿ ಜಾತಿ ಗಣತಿ ವಿಚಾರವನ್ನು ಪ್ರಸ್ತಾಪಿಸುವ ಮೂಲಕ ಜನರ ಗಮನ ಬೇರೆಡೆ ಸೆಳೆಯಲು ಪ್ರಯತ್ನಿಸುತ್ತಿದೆ ಎಂದು ಟೀಕಿಸಿದರು. ಆರ್ಸಿಬಿ ಅನ್ನೋದು ಈ ಕರ್ನಾಟಕದ ಒಂದು ಟೀಮು, ಗೆಲ್ಲಬೇಕು. ಇಟ್ ಈಸ್ ಅ ಫ್ರಾಂಚೈಸಿ, ಅದೇನು ವರ್ಲ್ಡ್ ಟೀಮ್ ಅಲ್ಲ. ಅವರು 18 ವರ್ಷಗಳ ನಂತರ ಕಪ್ ಗೆದ್ದಿದ್ದಾರೆ. ಇಡೀ ನಮ್ಮ ಕರ್ನಾಟಕದ ಜನ ಸಂಭ್ರಮ ಪಟ್ಟಿದ್ದಾರೆ. 3ನೇ ತಾರೀಕು ರಾತ್ರಿ, 4ನೇ ತಾರೀಕು ಬೆಳಗಿನ ಜಾವ 5:30ವರೆಗೂ ರಸ್ತೆಯಲ್ಲಿದ್ದಾರೆ ನಮ್ಮ ಜನ. ಆದ್ರೆ ಸರ್ಕಾರಕ್ಕೆ ಏನಿದ್ರಿಂದ, ಸರ್ಕಾರ ಟೀಮ್ ಮ್ಯಾನೇಜರು ಅಲ್ಲ, ಇವರು ದುಡ್ಡು ಹೂಡಿಕೆಯನ್ನು ಮಾಡಿಲ್ಲ, ಟೀಮ್ಗೂ ಇವ್ರಿಗೆ ಏನೂ ಸಂಬಂಧ ಇಲ್ಲ. ಹಿಂಗಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕ್ರೆಡಿಟ್ ತಗೋಬಿಡ್ಬೇಕು.